ಬಾರ ಇಲ್ಲಿ. ಈ ವಯ್ಯ ಅಂತ ಯಾವಾಗ್ಲೂ ಬಡ್ಕೊಂತಿರ್ತಾನೆ. ಅಲ್ಲ ಕಣಯ್ಯ, ನಿನಗೆ ಮಾಡಕ್ ಕೆಲ್ಸ ಇಲ್ವೇ? ನಾನು ಒಳಗ್ ಪಾತ್ರೆ ತೊಳ್ಕೊಂತಿದೀನಿ, ಅಗ್ಲಗ ಕೂಗ್ತೀಯ. ಏ ಅದಕ್ಕೆ ಯಾಕೆ ಹಂಗೆ ಬಡ್ಕೊಂತೀಯ? ಏನ್ ಅಡ್ಗೆ ಮಾಡ್ತೀಯ? ಏನ್ ಅಡ್ಗೆ ಮಾಡಮ್? ತರಕಾರಿ ಏನು ತಂದಿಲ್ಲ, ಹೋಗಿ ಸೊಪ್ಪು ಕಿಪ್ ಕೊಯ್ಕೊಂಬಂದು ಯಾತನ್ ಮಾಡ್ಬೇಕು. ಮೊನ್ನೆ ಉಪ್ಪಿನಕಾಯಿ ಹಾಕಿದ್ದಲ್ಲ ಉಣ್ಬೇಕಾರಿ, ಅದು ಯಾರು ಮಾಡಿದ್ದು ಉಪ್ಪಿನಕಾಯಿ? ಆ ರಂಗಜ್ಜಿ ಕೊಟ್ಟಿತ್ತು. ರಂಗಜ್ಜಿಗೆಲ್ಲ ಮಾವಿನಕಾಯಿ ಅಣ್ಣ ತಜ್ಜ ಎಲ್ಲ ತಂದಿತ್ತಂತೆ, ಅದಕ್ಕೆ ಕೊಯ್ದು ಉಪ್ಪಿನಕಾಯಿ ಹಾಕಿದಿ. ನೋಡ್ ನೀನ್ ಇದೆಯಾ ಉಪ್ಪಿನಕಾಯಿ ಯಾಕಕ್ಕೆ ಬರಲ್ಲ ನಿಂಗೆ? ಏನ್ ಪಾಪ ತಂದು ಕೊಟ್ಟಿದ್ಯಾ? ಹೋಗಿ ಫಸ್ಟ್ ನೀಗ ಉಪ್ಪಿನಕಾಯಿ ಬೇಕು ತಾನೆ, ಮಾವಿನಕಾಯಿ ತಗೊಂಡ್ ಬಾ, ಹಾಕೊಡ್ತೀನಿ. ಅಷ್ಟೇ ತಾನೆ, ನಿನಗೆ ಎಷ್ಟು ಬೇಕು ಮಾವಿನಕಾಯಿ? ಎಷ್ಟು ದಿನ ಆದ್ರೂ ಒಂದು ತಿಮ್ಮಕ್ ಮಾವಿನಕಾಯಿ ತಂದು ಕೊಟ್ಟಿಲ್ಲ, ಎಷ್ಟು ಬೇಕಂತೆ. ಎಲ್ಲನ್ ತಗೊಂಬನಿ ಅಂದ್ರೆ ಅವು ಏನು ಒಂದು 30-40 ರೂಪಾಯಿ ಹೇಳ್ತಾನೆ. ಅಯ್ಯ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀನಿ, ನಾನು ಇವತ್ತು ತರ್ತೀನಿ ನೋಡು. ಸರಿ ತಗೊಂಬರೋದು, ಆಮೇಲೆ ಯಾರ ಹೊಲಕ್ಕ ನಾವು ಹೋಗಿ ಕಿತ್ತು ಉಗಿಸ್ಕೊಂಡಿಗೆ ನೋಡ್ಕೊಂಡು ಅತ್ಲಾಗಿದ್ಲ ನೋಡ್ಕೊಂಡು ಕಿತ್ಕೊಂಡ್ ಬಾ. ಅಯ್ಯ ನಾ ಕಿತ್ಕೊಂಬರನ್ನು ನೀನ್ ನನಗೆ ಹೇಳ್ಕೊಡ್ಬೇಕೆ? ಹೆಂಗನ ಮಾಡ್ಕೊ ಹೋಗು. ಇವತ್ತು ಹೋಗಿ ಒಂದು ಚೀಲ ಮಾವಿನಕಾಯಿ ತಗೊಂಬತ್ತೀನಿ, ಮಾವಿನಕಾಯಿ ಚಟ್ನಿ ಮಾಡಿಸ್ಕೊಂಡು ಒಂದು ಮೊಟ್ಟೆ ತಂದ್ಬಿಟ್ಟು ಹುರಿದು ಬಿಟ್ಟು ಮುದ್ದೆ ಇಟ್ಕೊಂಡು ತಿಂತಾ ಇದ್ರೆ 2 ಮುದ್ದೆ ತಿನ್ಬೇಕು. ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿನ್ಬೇಕು. ಆಹಾ, ಏನೇ ಹೇಳ್ರಿ, ಮಳೆ ಬಂದ್ರೆ ಮರಗಳನ್ನ ನೋಡಕ್ಕೆ ಚಂದ, ಗಿಡಗಳನ್ನ ನೋಡಕ್ಕೆ ಚಂದ. ಎಷ್ಟರ ನೀರಾದ್ರೂ ಮರಗಳು ಚೆನ್ನಾಗಿರಲ್ಲ ಅಷ್ಟೊಂದು. ಮಳೆ ಬಂದ್ರೆ ಮಾತ್ರ ಕಳ ಕಳ ಅಂತವೆ. ಎಲ್ಲಿಗೋ ಬೋಟ್ ಚಂದ್ರಪ್ಪ ಹೋಗ್ತಾ ಇದ್ದಿ? ಹೋಗ್ಲಿ ನಾನು ಇತ್ಲಾಗೆ ನಿಂತ್ಕೊಂಡಿರ್ತೀನಿ, ಇಲ್ಲ ಅಂದ್ರೆ ಗೊತ್ತಾಗ್ತೈತಿ. ಇತ್ಲಾಗ ನಿಂತ್ಕೊಂಡ್ರೆ ನೋಡಿಲ್ಲ ಅನ್ಕೊಂತೈತಿ. ರಾಮ, ಈ ಚಿಂಟು ನೋಡಿರಿ ಇಲ್ಲೇ ನಿಂತವನೇ. ನಾನೇನೋ ಮಾವಿನಕಾಯಿ ಕೀಳಕ್ಕೆ ಹೋಗೋದು ನೋಡಿರಿ, ಅಷ್ಟೇ ಹುಡುಗ. ಏನು ಮಾಡೋದು, ಸ್ವಲ್ಪ ಹೊತ್ತು ಮರೆಗೆ ನಿಂತ್ಕೊಂಡು ಆಮೇಲೆ ಹೋಗ್ತೀನಿ. ಓ ಚಂದ್ರನೇ, ಓಹೋ ಮರದ ಮರೆ ಮಡಿಕೊಂಡಿದ್ಯಾ? ನಾನೇನು ನೋಡಿಲ್ಲಪ್ಪ. ಚಂದ್ರಪ್ಪ, ನೀನೆಲ್ಲ ಇದ್ರು ನಿನ್ ಮೇಲೆ ಒಂದು ಕಣ್ಣಿಕ್ಕಿರ್ತೀನಿ. ಹಾ ಬಾ 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 ಬಾ, ಏನ್ ಶಾಕೆ? ರಾಮ ರಾಮ ಭಗವಂತ, ನಿನ್ಕಮಕ್ಕಾಗಲ್ಲ. ಮೊದ್ಲು ಮಂಟಕ್ಕೆ ಹೋಗ್ಬೇಕು ನಾನು. ಒಬ್ನೇ ಇದ್ದೀನಿ, ಆಮೇಲೆ ಯಾವ್ದನ್ನ ಎಲ್ಲ ನನ್ ದೆವ್ವ ಬಂದ್ಗಿಂದತ್ತು. ದೆವ್ವ ಎಲ್ಲ ಬತ್ತೈತಿ, ನಾನೇ ಒಂದು ದೆವ್ವ, ಸುಮ್ಮನೆ ಅಂದಿ. ಜೀವನ ಬಾಯಿಗೆ ಬಂದಂಗಾಗಿತ್ತಿ. ಹುಡುಗ ಎಲ್ಲಿ ನೋಡ್ತಿತ್ತಂತ ಹೆಂಗ ಹೋಗ್ತಾ ಇದ್ದೆ, ನಾನು ಹೋಗೋಣ. ಅಲ್ಲ, ಈ ಊರಾಗೆ ಎಂತ ಜನ ಅವ್ರ ಏನ? ನಾವೇನು ಬೆಳೆಸಿರೋದು ಬೇರೆ ಕಿತ್ಕೊಳಕ ತಿಮ್ಮಕ್ಕ? ನಾವೇನು ದುಡ್ಡಿಗೆ ಮಾರ್ಕೊಂಬಂಗಿಲ್ಲ, ಏನಿಲ್ಲ. ಕಷ್ಟಪಟ್ಟು ಹಾಕೋದು, ಬೇರೆ ಬಂದು ಕಿತ್ಕೊಂಡು ಹೋಗೋದು. ಅವ್ರು ಹೊಲ್ದಕ್ಕೆ ಹೋಗಿ ನಾವೇನು ಹಂಗೆ ಕಾಲಿಕ್ತೀವಿ? ಮಾವಿನಕಾಯಿ ಹೆಂಗಿದ್ವು, ಜಂಪಲ್ಲ ಕಟ್ಟಿದ್ ಮರ ನೋಡಿರಿ, ಎಲ್ಲ ಕಿತ್ಕೊಂಡೋಗ್ಯಾರಿ. ನಾವೇನ್ ತಿನ್ಬೇಕು, ನಾವೇನ್ ಮಾರ್ಕೋಬೇಕು? ನಾವೊಬ್ರು ಹೊಲ್ದಾಗ ಕಾಲಿಕ್ಕಲ್ಲ, ಇವ್ರು ನೋಡಿರೆ ಏನ್ ನಮ್ಮ ಹೊಲ್ದಕ್ಕೆಲ್ಲ ಬಂದು ಕಿತ್ಕೊಂಡು ಹೋಗ್ತಾರೆ. ಆ ಯಾನನ್ ಮಕ್ಕಳು ಕಿತ್ಕೊಂಡು ಹೋಗ್ತಾರೆ ಅಂತ ನಾನು ನೋಡ್ಬೇಕು, ನನ್ನ ಕೈ ಸಿಗ್ಬೇಕು. ಅವ್ರಿಗೇನಲ್ಲ ಮತ್ತೀಗ. ಅಯ್ಯೋ ದೇವ್ರೇ, ಈ ನಾಗರಾಜಪ್ಪ ನೋಡಿದ್ರೆ ಇಲ್ಲೇ ಅವನೆಲ್ಲಪ್ಪ. ಏನನ ಅಷ್ಟೇ, ನಾನು ಕಣ್ಣಿಗೆ ಬಿದ್ರೆ ಬೇಕಾದ್ರೆ ನಾನೇ ಕಿತ್ಕೊಂಡೋಗಿದ್ದೀನಿ ಅಂತ ಅಂದ್ರು ಅನ್ಕೊಂಡನಿ. ಯಾವಾಗ್ಲೂ ಇಲ್ಲೇ ಇರಕ್ಕಾಗ್ತೈತಿ. ನಮ್ಗೇನ್ ಮಂತ ಕೆಲ್ಸ ಇರಲ್ವೇ? ಉಣ್ಬೇಡ್ವೆ, ತಿನ್ಬೇಡ್ವೆ, ಹಸ್ಗಳು ಕುರಿಗಳು ಅಂತ ನೋಡದ್ ಬೇಡ್ವಿ. ಯಾವಾಗ್ಲೂ ಇಲ್ಲೇ ಕಾಯ್ಕೊಂಡು ಕುಕಮಕ್ ಆಗ್ತೈತಿ. ಏನ್ ಮಾಡೋಣ? ಏ ನನಗಂತೂ ಸಿಟ್ಟೆ ಬಂದೈತತ್ತ. ಇವಳು ನೋಡಿದ್ರೆ ಆಗ್ಲಲ್ಲ ಫೋನ್ ಮಾಡ್ತಾಳೆ. ಯಾಕ ಇಲ್ಲಿ ತೋಟ ತಕ್ಕ ಬಂದಿದ್ದೀನಿ. ಮಾವಿನಕಾಯಿ ನೋಡ್ಬಾ, ಎಲ್ಲ ಕಿತ್ಕೊಂಡು ಹೆಂಗ್ ಒಯ್ಯಾರಿ. ಹೋಗು ಹೋಗು ಹೊಲ್ದಕ್ಕೆ ಅಂತ ಬಡ್ಕೊಂಡ್ರೆ ಬರ್ದಂಗ ಅಲ್ಲೇ ಸೇರ್ಕೊಂಬತ್ತೆ. ನಾನು ಒಬ್ನೇ ಬರ್ಬೇಕು. ಓಹೋ, ನೀನು ಆಗ್ಲಾಗ್ಲ ಫೋನ್ ಮಾಡ್ತೀಯ? ನನಗಂತೂ ಮರ ನೋಡಿದ್ರೆ ಹೊಟ್ಟೆ ಗುರಿತೈತಿ. ಕಷ್ಟಪಟ್ಟು ನೀರಿಲ್ದಾಗೆ ಅವಾಗ ಸಣ್ಣ ಸಸಿಗಳಿಗೆ ನೀರು ಮಂತಾಗಿಂದ ತಂದು ಒಂದು ಬಿಂದಿಗೆ ಒಯ್ದಿರೋದು ನೆನಪಿಲ್ಲ ನಿನಗೆ? ಇವಾಗ ನೋಡಿದ್ರೆ ಹಿಂಗ್ ಮಾಡ್ತಾರಲ್ಲ, ಹೊಟ್ಟೆ ಉರಿಯಲ್ಲ ಮತ್ತೆ. ಅಯ್ಯೋ ದೇವ್ರೆ, ಹೋಗ್ಲಿ ಬಿಡು, ಬಂದು ಊಟ ಮಾಡಿ ಬಾಯಿಲಿ. ಸರಿ ಆಯ್ತು, ಬತ್ತೀನಿ. ಫೋನ್ ಸಿಗ್ಬೇಕು ಯಾರನ ನನ್ನ ಕೈಗೆ.